ಇರುವಂತಹ ಪಾರ್ಕ್ಗೆ ಇದು ಸುಂದರ್ ನಗರ ಪಾರ್ಕ್ ಅಂತ ಹೇಳಿ ಈ ಪಾರ್ಕ್ಗೆ ಹೆಸರಿತ್ತು. ಸದ್ಯ ಈಗ ಈ ಪಾರ್ಕ್ನ ಹೆಸರನ್ನ ಬದಲಾವಣೆ ಮಾಡಲಿಕ್ಕೆ ಎಲ್ಲರೂ ನಿರ್ಧಾರ ಮಾಡಿರುವಂತದ್ದು. ಭರತ್ ಭೂಷಣ್ ಉದ್ಯಾನವನ ಸುಂದರ್ ನಗರ ಎನ್ನುವಂತಹ ಒಂದು ಹೆಸರನ್ನ ಕೂಡ ಇಟ್ಟಿದ್ದಾರೆ. ಇದೇ ಒಂದು ಪಾರ್ಕ್ ನಲ್ಲಿ ಅವರು ಅಂದ್ರೆ ದಿನನಿತ್ಯ ಅವರ ತಂದೆ ಇರಬಹುದು, ಇವರಿರ್ಬೋದು, ಚಿಕ್ಕ ವಯಸ್ಸಿಂದನೂ ಕೂಡ ಬೆಳೆದಿರುವಂತಹ ಕಾರಣ ಇಲ್ಲೇ ವಾಕಿಂಗ್ ಅನ್ನ ಮಾಡ್ಕೊಂಡು ಹೋಗ್ತಾ ಇದ್ರು. ಇದು ಈ ಒಂದು ಪಾರ್ಕ್ನ ಹೆಸರನ್ನ ಬದಲಾವಣೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಇದು ಬಿಬಿಎಂಪಿ ಪಾರ್ಕ್ ಆಗಿತ್ತು. ಈಗ ಭರತ್ ಭೂಷಣ್ ಪಾರ್ಕ್ ಎನ್ನುವಂತಹ ಹೆಸರನ್ನ ಈಗ ಈ ಪಾರ್ಕ್ಗೆ ಇಟ್ಟಿದ್ದಾರೆ. ಈಗ ಸದ್ಯ ಅವರ ನಿವಾಸದಲ್ಲಿ ಕೂಡ ಸಾಕಷ್ಟು ಜನ ಅವರ ಸ್ನೇಹಿತರಿರ್ಬೋದು, ಆತ್ಮೀಯರಿರ್ಬೋದು, ಈ ಏರಿಯಾದ ಜನರಿರ್ಬೋದು, ಹಾಗೆ ಅವರೊಂದು ಇಲ್ಲಿದು ಸುಂದರ್ ನಗರ ಅಸೋಸಿಯೇಷನ್ ಅಂತ ಒಂದು ಮಾಡ್ಕೊಂಡಿದ್ರು, ಅದರ ನಿವಾಸಿ ಅದರ ಮೆಂಬರ್ಸ್ ಗಳಿರ್ಬೋದು, ಎಲ್ಲರೂ ಬಂದು ಅಂತಿಮ ದರ್ಶನವನ್ನ ಪಡೆಯುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಅನೇಕ ರಾಜಕೀಯ ಮುಖಂಡರು ಕೂಡ ಆಗಮಿಸುತ್ತಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನಿನ್ನೆಯೇ ಬಂದು ಅವರನ್ನ ಮಾತಾಡಿಸಿಕೊಂಡು ಹೋಗಿದ್ದಾರೆ. ಶಾಸಕ ಮುನಿರತ್ನ ಹಾಗೆ ಇನ್ನೂ ಅನೇಕ ಜನರು ಇವತ್ತು ಬಂದು ಅವರ ಅಂತಿಮ ದರ್ಶನವನ್ನ ಕೂಡ ಪಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ಕೂಡ ಈ ಒಂದು ಜಾಗದಲ್ಲಿ ಅವರು ಸಾಕಷ್ಟು ಹೆಸರನ್ನ ಮಾಡಿದ್ರು. ಆದ್ರೆ ಈಗ ಏನು ಉಗ್ರರ ಒಂದು ಗುಂಡಿನ ದಾಳಿಗೆ ಬಲಿಯಾಗಿರುವಂತದ್ದ ನೋವು ಎಲ್ಲರನ್ನ ಕೂಡ ಕಾಡ್ತಾ ಇದೆ. ಇವರ ಅಗಲಿಕೆ ತುಂಬಲಾರದ ನಷ್ಟ ಈ ಏರಿಯಾಕ್ಕಿರ್ಬೋದು, ಅವರ ಕುಟುಂಬಸ್ಥರಿಗಿರ್ಬೋದು. ಕುಟುಂಬಸ್ಥರು ಮಾತನಾಡದ ಸ್ಥಿತಿಯಲ್ಲಿದ್ದಾರೆ. ಎಲ್ಲರೂ ಕೂಡ ದುಃಖದಲ್ಲಿ ಮುಳುಗಿದ್ದಾರೆ. ಅವರ ವೈಫ್ ಕೂಡ ವೈದ್ಯರಾಗಿದ್ರಂತೆ. ಅಲ್ಲದೆ ಇವರು ಭರತ್ ಭೂಷಣ್ ಅವರು ಟೆಕ್ಕಿಯಾಗಿದ್ರು. ಇನ್ನೊಂದು ಬಿಸ್ನೆಸ್ ಮಾಡಬೇಕು ಅನ್ನುವಂತ ಒಂದು ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿದ್ರಂತೆ. ಸಾಕಷ್ಟು ಕನಸನ್ನ ಕಟ್ಕೊಂಡಿದ್ರು. ಆದ್ರೆ ಈ ತರ ಅನ್ಯಾಯದ ಸಾವು ನಿಜಕ್ಕೂ ಕೂಡ ಇಡೀ ಕುಟುಂಬಸ್ಥರಿಗೆ ಬರಸಿಡಿಲನ್ನ ಬಡದಂತೆ ಮಾಡಿದೆ. ನಾಗೇಂದ್ರ. ಓಕೆ, ಥ್ಯಾಂಕ್ ಯು ರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದು ಕಡೆ ಭರತ್ ಭೂಷಣ್ ಅವರ ನಿವಾಸದಿಂದ ನಿಮಗೆ ಅಲ್ಲಿ ಏನೆಲ್ಲ ಆಗ್ತಾ ಇದೆ, ಅಂತಿಮ ದರ್ಶನಕ್ಕೆ ಯಾರೆಲ್ಲ ಬರ್ತಾ ಇದ್ರೆ ಅನ್ನುವ ಲೈವ್ ದೃಶ್ಯಾವಳಿಯನ್ನು ತೋರಿಸ್ತಾ ಇದ್ದೀವಿ. ಕುಟುಂಬಸ್ಥರ ಆಕ್ರಂದನ, ಅಂತಿಮ ದರ್ಶನ, ಅದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತೀವಿ. ಜೊತೆಗೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಶಿವಮೊಗ್ಗಕ್ಕೆ ಮಂಜುನಾಥ್ ಅವರ ಮೃತದೇಹ ಕೂಡ ರೀಚ್ ಆಗುತ್ತೆ. ಎಲ್ಲದರ ಬಗ್ಗೆ ಲೈವ್ ಕವರೇಜ್ ಇರುತ್ತೆ ರಿಪಬ್ಲಿಕ್ ಕನ್ನಡದಲ್ಲಿ. ಶಿವಮೊಗ್ಗದಲ್ಲಿ ಮಂಜುನಾಥ್ ರಾವ್ ಅಂತಿಮ ದರ್ಶನಕ್ಕೆ ಸಕಲ ರೀತಿಯಲ್ಲಿ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ನಿವಾಸದ ಬಳಿ ತಯಾರಿಯನ್ನ ಮಾಡಿಕೊಳ್ಳಲಾಗಿತ್ತು. ಇವತ್ತು ಅರ್ಧ ದಿನ ಶಿವಮೊಗ್ಗ ಬಂದ್ ಮಾಡೋದಕ್ಕೆ ನಿರ್ಧಾರವನ್ನ ಕೂಡ ಮಾಡಲಾಗಿದೆ. ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ತಮ್ಮ ಆಕ್ರೋಶವನ್ನು ಆ ಮೂಲಕ ಹೊರಹಾಕೋದಕ್ಕೆ ಮುಂದಾಗಿದ್ದಾರೆ. ಶಿವಮೊಗ್ಗದ ವಿಜಯನಗರದಲ್ಲಿರುವಂತಹ ಮಂಜುನಾಥ ರಾವ್ ಅವರ ನಿವಾಸ. ನೋಡಿ, ಮಂಜುನಾಥ್ ರಾವ್ ಅವರ ನಿವಾಸದ ಬಳಿ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಪಹಲ್ಗಾಮಲ್ಲಿ ಆದಂತಹ ದಾಳಿಗೆ ಮಂಜುನಾಥ್ ಅವರು ಮೃತಪಟ್ಟಿದ್ರು. ಮಂಜುನಾಥ್ ಅವರ ಪತ್ನಿ ಪಲ್ಲವಿ ಅವರು ಅವರನ್ನ ಸಾಯಿಸಿದ ಮೇಲೆ ನಮ್ಮನ್ನ ಯಾಕೆ ಉಳಿಸಿದೀರಾ, ನಮ್ಮನ್ನು ಕೂಡ ಸಾಯಿಸಿ ಅಂತಂದಾಗ ಹೋಗಿ ಮೋದಿ ಅವ್ರನ್ನ ಕೇಳಿ ಅಂತ ಹೇಳಿದ್ರಂತೆ. ಅಂತಹ ಒಂದು ಮನಸ್ಥಿತಿ ಇದ್ದಂತಹ ಉಗ್ರರು ಕಣ್ಣೀರು ಹಾಕ್ತಾನೆ ಅವರು ಬಂದಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿಠಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಠಲ್, ಎಷ್ಟೊತ್ತಿಗೆ ರೀಚ್ ಆಗುತ್ತೆ, ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ, ಶಿವಮೊಗ್ಗದಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ? ಖಂಡಿತನಾಗಿದ್ರು. ಏನು ಈಗಾಗಲೇ ಬೆಂಗಳೂರಿನ ತುಮಕೂರನ್ನ ದಾಟಿ ಮಂಜುನಾಥ್ ಅವರು ಮೃತದೇಹ ಈಗಾಗಲೇ ಬಂದಿರುವಂತದ್ದು. ಏನು ತುಮಕೂರಿನಲ್ಲಿ ಶಾಸಕರಂತ ಜ್ಯೋತಿ ಗಣೇಶ್ ಅವರು ಸಹ ಏನು ಮಂಜುನಾಥ್ ಅವರ ಮೃತದೇಹಕ್ಕೆ ಒಂದು ಗೌರವ ಸಮರ್ಪಣೆ ಮಾಡುವಂತ ಕೆಲಸವನ್ನು ಸಹ ಏನು ಈಗಾಗಲೇ ಮಾಡಿರುವಂತದ್ದು. ಏನು 9 ಗಂಟೆ ಅಷ್ಟೊತ್ತಿಗೆ ಶಿವಮೊಗ್ಗ ನಗರದಲ್ಲಿರುವಂತಹ ವಿಜಯನಗರದಲ್ಲಿರುವಂತಹ ಅವರ ನಿವಾಸಕ್ಕೆ ಮೃತದೇಹ ಬರುವಂತಹ ಮಾಹಿತಿಯನ್ನ ಈಗಾಗಲೇ ಅವರ ಕುಟುಂಬ ಸದಸ್ಯರಾಗಿರುವಂತಹ ಅವರ ಸಂಬಂಧ ಆಗಿರುವಂತಹ ಅಶ್ವಿನ್ ಅವರು ಸಹ ಏನು ನಮಗೆ ಮಾಹಿತಿಯನ್ನ ನೀಡಿರುವಂತದ್ದು. ಜೊತೆಗೆ ಈಗಾಗಲೇ ಏನು ಇಲ್ಲಿ ಆ ಮನೆಯ ಮುಂದಗಡೆಗೆ ಸಾಕಷ್ಟು ಜನ ಶಿವಮೊಗ್ಗ ಸೇರಿದಂತೆ ಸುತ್ತಮುತ್ತಲ
ಜಿಲ್ಲೆಗಳಿರ್ಬೋದು, ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಸಹ ಏನು ಮಂಜುನಾಥ್ ಅವರ ಸಂಬಂಧಿಕರು ಮತ್ತು ಅವರ ಆತ್ಮೀಯ ಸ್ನೇಹಿತರು ಸಹ ಏನು ಈ ಒಂದು ಇವತ್ತಿನ ಒಂದು ಅವರ ಅಂತಿಮ ಸಂಸ್ಕಾರದ ಕಾರ್ಯದಲ್ಲಿ ಭಾಗಿಯಾಗುವಂತದ್ದು. ಸೊ ಆ ಹಿನ್ನೆಲೆಯಲ್ಲಿ ಏನು ಈಗಾಗಲೇ ಅವರ ಮನೆ ಬಳಿ ಏನು ಸಾಕಷ್ಟು ಒಂದು ಸಿದ್ಧತೆಗಳನ್ನ ಮಾಡುವಂತ ಕೆಲಸವೂ ಸಹ ಆಗಿರುವಂತದ್ದು. ಬೆಳಗಿನ ಮತ್ತೊಂದು ಹಂತದ ಸ್ವಚ್ಛತಾ ಕಾರ್ಯವನ್ನು ಸಹ ಏನು ಮಹಾನಗರ ಪಾಲಿಕೆಯ ಸಿಬ್ಬಂದಿಯವರು ಸಹ ಏನು ಕೆಮಿಕಲ್ ಸಿಂಪಡಣೆ ಮಾಡುವ ಮೂಲಕ, ಆಮೇಲೆ ಸ್ವಚ್ಛತಾ ಕಾರ್ಯ ಮಾಡುವ ಮೂಲಕ ಮತ್ತಷ್ಟು ಇಲ್ಲಿ ಸ್ವಚ್ಛಗೊಳಿಸುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಇನ್ನು ಪ್ರಮುಖವಾಗಿ ಮೃತದೇಹ ಶಿವಮೊಗ್ಗ ನಗರಕ್ಕೆ ಆಗಮಿಸುತ್ತಿದ್ದಂತೆ ಏನು ಇಲ್ಲಿ ಬೃಹತ್ ಮೆರವಣಿಗೆ ಮೂಲಕ ಅವರ ಪಾರ್ಥಿವ ಶರೀರವನ್ನ ಅವರ ಮನೆ ಬಳಿ ತರಲಾಗುತ್ತೆ. ಸೊ ಅದಾದ ನಂತರ ಅವರ ಮನೆ ಎದುರುಗಡೆಗೆ ಮನೆ ಮುಂದೆ ಸಾಕಷ್ಟು ಬ್ರಾಹ್ಮಣ ಸಮುದಾಯದ ನೀತಿ ನಿಯಮಗಳು ಮತ್ತು ಆಚಾರ ವಿಚಾರಗಳಂತೆ ಕೆಲವೊಂದಷ್ಟು ಧಾರ್ಮಿಕ ವಿಧಿವಿಧಾನಗಳು ಸಹ ಅವರ ಮನೆ ಮುಂದೆ ನಡೆಯುತ್ತೆ. ಕುಟುಂಬ ಸದಸ್ಯರೆಲ್ಲ ಆ ವಿಧಿವಿಧಾನಗಳಲ್ಲಿ ಭಾಗಿಯಾಗ್ತಾರೆ. ಅದಾದ ನಂತರ ಏನು ಸಾರ್ವಜನಿಕ ದರ್ಶನಕ್ಕೆ ಸುಮಾರು 2 ಗಂಟೆಗಳ ಕಾಲ ಒಂದು ಸಾರ್ವಜನಿಕ ದರ್ಶನಕ್ಕೆ ಒಂದು ವ್ಯವಸ್ಥೆಯನ್ನು ಸಹ ಮಾಡಲಾಗಿರುವಂತದ್ದು. ಆ ವ್ಯವಸ್ಥೆ ನಂತರ ಮತ್ತೆ ಮೆರವಣಿಗೆ ಮೂಲಕ ಏನು ತುಂಗಾತ್ರದಲ್ಲಿರುವಂತಹ ಚಿತಾಗಾರಕ್ಕೆ ಮಂಜುನಾಥರಾವ್ ಅವರ ಮೃತದೇಹವನ್ನ ತೆಗೆದುಕೊಂಡೋಗಿ ಅಲ್ಲಿ ಅಂತಿಮ ವಿಧಿವಿಧಾನಗಳ ಮೂಲಕ ಅವರನ್ನ ಪಂಚಭೂತಗಳಲ್ಲಿ ಲೀನ ಮಾಡುವಂತಹ ಒಂದು ಕೆಲಸ ಆಗುವಂತದ್ದು ನಾಗೇಂದ್ರ ಬಾಬು. ಸೊ ಈಗಾಗಲೇ ಅವರ ಕುಟುಂಬದವರು ಸಹ ಏನು ಮಂಜುನಾಥರಾವ್ ಅವರ ಮೃತದೇಹದ ಒಂದು ಆಗಮನಕ್ಕಾಗಿ ಏನು ಸಾಕಷ್ಟು ಇಲ್ಲಿ ಕಾದು ಕುಳಿತಿರುವಂತದ್ದು, ಇನ್ನು ಸಾಕಷ್ಟು ಅವರ ದುಃಖ ಸಹ ಮಡುಗಟ್ಟಿರುವಂತದ್ದು. ಇನ್ನು ಶಿವಮೊಗ್ಗ ನಗರ ಇನ್ನು ಸಾಕಷ್ಟು ಇನ್ನು ಈ ಘಟನೆಯಿಂದ ಸಾಕಷ್ಟು ಬೇಸರವನ್ನ ಹೊಂದಿರುವಂತಹ, ಸಾಕಷ್ಟು ದುಃಖದಲ್ಲಿದೆ. ಎಲ್ಲೋ ಒಂದು ಕಡೆ ಇಡೀ ನಗರವೇ ಒಂದು ಮೌನದಲ್ಲಿದೆ ಅಂತಾನೆ ಹೇಳಬಹುದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿಠಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಪಲ್ಲವಿ ಪುತ್ರನೊಂದಿಗೆ ಶಿವಮೊಗ್ಗದತ್ತ ತೆರಳ್ತಾ ಇರುವಂತಹ ದೃಶ್ಯವನ್ನ ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಿ. ಮಂಜುನಾಥ್ ರವರು ರಿಯಲ್ ಎಸ್ಟೇಟ್ ಉದ್ಯಮಿ ಕೂಡ ಆಗಿದ್ರು. ಭರತ್ ಮುಖ ನೋಡಿ ಬಿಕ್ಕಿ ಬಿಕ್ಕಿ ಹತ್ತಂತಹ ಕುಟುಂಬಸ್ಥರು. ಪತ್ನಿ ಸುಜಾತ, ವೃದ್ಧ ತಂದೆ, ತಾಯಿಯಿಂದ ಪೂಜೆ, ಮಗ ಅಪ್ಪ ಅಪ್ಪ ಅಂತೇಳಿ ತೀರಾಡ್ತಾ ಇದ್ದಾರೆ. ಒಂದು ಕಡೆ ಆ ಕುಟುಂಬಸ್ಥರ ಆಕ್ರಂದನ, ಮತ್ತೊಂದು ಕಡೆ ದೇಶಾದ್ಯಂತ ಆಕ್ರೋಶ ಭುಗಿಲೆ ಹೇಳ್ತಾ ಇದೆ. ಇನ್ನು ಜೆಪಿ ಪಾರ್ಕ್ ವಾರ್ಡ್ನ ಉದ್ಯಾನವನಕ್ಕೆ ಭರತ್ ಭೂಷಣ್ ಅಂತೇಳಿ ಘೋಷಣೆ ಮಾಡಲಾಗಿದೆ, ಹೆಸರನ್ನು ಇಡಲಾಗಿದೆ.